ತಾಯಿ ದೀಪವನ್ನು ಆರಿಸಿ ಮಗನಿಗೆ ಊಟ ಮಾಡಿಸಿದಳು. ತಮ್ಮ ಕೇಳಿಲ್ಲಿ, ದೀಪವನ್ನು ಆರಿಸಿ ಮಗನಿಗೆ ಊಟ ಮಾಡಿಸಿದಳು. ಮಗ ಊಟ ಮಾಡಿದ. ಮಗ ಅಂದವ, ನಮ್ಮವ್ವ ಇಟ್ಟು ತ್ರಾಸ ತಗೊಂಡು ನನಗೆ ಅನ್ನ ಹಾಕ್ಯಾಳು, ಇಷ್ಟು ಕಷ್ಟಪಟ್ಟು ನನಗೆ ಊಟ ಮಾಡಿಸ್ಯಾಳು ಒಂದು ಬಳಕ ನಮ್ಮವ್ವನ ಕಣ್ಣಾಗಿ ಇನ್ನೊಮ್ಮೆ ನೀರು ಬರಬಾರ್ದು. ನಾ ಓದಬೇಕು. ಓದ್ತೀರ ನೀವು? ನಾ ಓದಬೇಕು, ನಾ ಅಭ್ಯಾಸ ಮಾಡಬೇಕು, ನಾ ಪುಸ್ತಕವನ್ನು ಹಿಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಮಗ ತಾಯಿ ಪುಸ್ತಕವನ್ನು ತೆಗೆದು ಓದಲಿಕ್ಕೆ ಪ್ರಾರಂಭ ಮಾಡಿದ. ನೆನಪಿಟ್ಕೊಳ್ಳಿ, ಎಲ್ಲಿವರೆಗೂ ನಮ್ಮ ಮನೆ ಒಳಗಿರ್ತಕ್ಕಂಥ ಮಕ್ಕಳು ಟಿವಿ ನೋಡ್ತಾರಲ್ಲ ಅಲ್ಲಿವರೆಗೂ ಅವ್ರು ಟಿವಿ ಒಳಗೆ ಬರಂಗಿಲ್ಲ. ಬಂದ್ರೆ ಹೀಗೂ ಉಂಟೆ ಒಳಗೆ ಬರ್ಬೋದು, ವಾರೆಂಟದಾಗ ಬರ್ಬೋದು. ಆದರೆ ಯಾವ ಮಗ ಟಿವಿ ರಿಮೋಟ್ ತಗೊಂಡು ಟಿವಿ ಹಚ್ಚೋ ಬದಲು ಕೈಯಾಗ ಒಂದು ಪುಸ್ತಕ ತಗೊಂಡು ಪುಸ್ತಕ ಓದ್ತಾನಲ್ಲಿ, ನೆನಪಿಟ್ಕೊಳ್ಳಿ, ಯಾರು ಪುಸ್ತಕವನ್ನು ಓದ್ತೀರಿ ಪುಸ್ತಕದೊಳಗಿರುವ ಅಕ್ಷರಗಳು ನಿಮ್ಮ ಮಸ್ತಕದೊಳಗೆ ಬಂದ್ರೆ ನೀವು ಒಂದು ದಿವಸ ಟಿವಿ ಒಳಗೆ ಪೇಪರ್ದೊಳಗೆ ಬರ್ತಕ್ಕಂಥ ಸಾಧನೆ ನಿಮ್ಮದಾಗ್ತದ. ಅದನ್ನು ಬಿಟ್ಟು ಹಾಯಿ ಹುಯಿ ಮಾಡ್ಕೊಂತ ಎಲ್ಲರೂ ಒಳ್ಳೆ ಕಾರ್ಯಕ್ರಮ ನಡೀತಾರೆ ಗದ್ದಲ ಮಾಡ್ಕೊಂತ ಕೂಡೋದಲ್ಲ ನಮ್ಮ ಸಂಸ್ಕಾರ. ಬಹಳ ಪುಣ್ಯದ ಸಂಸ್ಕಾರ ಇತ್ತಮ್ಮ. ಕೇಳಿಲ್ಲಿ, ಹುಡುಗ ತಗೊಂಡ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡಿದ. ಓದ್ದ ಹೆಂಗೆ ಓದ್ದು ಗೊತ್ತೇನಿವ? ರಾತ್ರಿ ಗೊತ್ತಾಗ್ಲಿಲ್ಲ, ಹಗಲು ಗೊತ್ತಾಗ್ಲಿಲ್ಲ, ಓದೋದೊಂದೇ ಕಾಯಕ ಆಗಿತ್ತು. ಓದಿದ ಹೆಂಗೆ ಓದಿದ ಅಂತಂದ್ರೆ IAS. ಯಾವ ಎದ್ದು ಹೇಳ್ತಿರ್ದ್ರಾಗ IAS ಅಂದ್ರೆ ಏನು? ಸುಮ್ಕೊಂಡ್ರಿ ಎಲ್ಲರು. IAS ಹೇಳ್ರಿ ನೋಡೋಣ. ಅವು ಗೊತ್ತೈತಿ, IAS ಗೊತ್ತಿಲ್ಲ ಅವ್ರಿಗೆ ಬೇರೆನೇ ಗೊತ್ತೈತಿ. IAS ಅಂದ್ರೆ ಏನು ಗೊತ್ತಂತಮ್ಮ? I ಫಾರ್ ಇಂಡಿಯನ್, A ಫುಲ್ ಫಾರ್ ಅಡ್ಮಿನಿಸ್ಟ್ರೇಟಿವ್, S ಫಾರ್ ಸರ್ವಿಸ್ ಅಂತೇಳಿ ಭಾರತೀಯ ಆಡಳಿತಾತ್ಮಕ ಸೇವೆ. ನಾಳೆ ನಿಮ್ಮೊಳಗೆ ಒಬ್ಬ IAS ಆಗಬಹುದು. ಸುಮ್ಮ ಕೂತು ಕೇಳ್ರಿ. IAS ಪರೀಕ್ಷೆನ ಬರಿತಾನಂತ ಈ DC ಪರೀಕ್ಷೆ ಬರ್ದ, DC ಆದ, ಲಕ್ಷ ಕೊಟ್ಟು ಕೇಳ್ರಿ. ಟಾಪ್ ರ್ಯಾಂಕ್ನಾಗ ಬಂದ. ಅವ್ರು ಕೇಳಿದ್ರು ಏನಾಗ್ತಿ? ನನ್ನ DC ಮಾಡ್ರಿ ಅಂತ ಕೇಳ್ದ. DC ಮಾಡ್ರಿ ಅಂತಂದಾಗ ಜಿಲ್ಲಾಧಿಕಾರಿಯಾಗಿ ಪೆನ್ ಮೇಲೆ ತಗೊಂಡು ಸಹಿ ಮಾಡ್ತಾನ. ಯಾವಾಗ ಪೆನ್ ತಗೊಂಡು ಸಹಿ ಮಾಡ್ತಾನಲ್ಲ ಒಂದು ತೀರ್ಮಾನ ಮಾಡ್ತಾನೆ. ಏನು ತೀರ್ಮಾನ ಮಾಡ್ತಾನ ಅಂತಂದ್ರೆ, ನಮ್ಮವ್ವ ಯಾವತ್ತು ನನಗೆ ಹಿಟ್ಟು ತಂದು ಹಾಕಿದಳಲ್ಲ, ಹಿಟ್ಟು ತಂದು ನಾನು ಹೊಟ್ಟಿ ತುಂಬಿಸಾಳಲ್ಲ, ನಮ್ಮವ್ವನ ಕೈಗೆ ಆಶೀರ್ವಾದ ಆಗಲಿ, ಜಗತ್ತಿನೊಳಗೆ ನನ್ನ ಸೇವೆ ಮಾಡ್ತಕ್ಕಂಥ ಕಾರಣದೊಳಗೆ ನನ್ನ ಎದುರಿಗೆ ಬಂದಿರತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿ ಸಮಾನ ಅಂತ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ತಾಯಿ ಸಮಾನ ಅಂತ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಲ್ವಾ, ದಾವಣಗೆರೆ ಜಿಲ್ಲಾಧಿಕಾರಿ ಆದ, ಬೆಸ್ಕಾಂದ MD ಆದ. ಮೊನ್ನೆ ಇಲ್ಲಿ ಜೇವರಿಗೆ ಹೆತ್ತಕ್ಕೆ ಒಂದು ಮದುವೆಗೆ ಹೊಂಟಿದ್ರು ಕಲಬುರಗಿಗೆ. ಬೆಳಗಾವಿ ಜಿಲ್ಲೆಯಿಂದ ತಾಯಿ ಮದುವೆಗೆ ಹೋಗ್ತಿರ್ತಕ್ಕಂಥ ಕಾಲದೊಳಗೆ ಬಸ್ ಇದ್ದದ್ದು, ಅವರು ಹೋಗ್ತಿರ್ತಕ್ಕಂಥ ಇನೋವಾ ಕ್ರಿಸ್ಟಾ ಕಾರ್ ಇದ್ದು ಆಕ್ಸಿಡೆಂಟ್ ಆಗಿಬಿಡ್ತು. ಯಾವಾಗ ಕಾರ್ ಆಕ್ಸಿಡೆಂಟ್ ಆತಲ್ಲ, ನಮ್ಮವ್ವ ಲಕ್ಷ ಕೊಟ್ಟು ಕೇಳ್ರಿ, ಒಳಗಿರ್ತಕ್ಕಂಥ ವ್ಯಕ್ತಿ ಪ್ರಾಣವನ್ನು ಚೆಲ್ಲಿದ್ದ. ಅವತ್ತು IAS ಮಾಡಿ ತಾಯಿಯ ಕಣ್ಣೀರನ್ನು ಒರೆಸಿರ್ತಕ್ಕಂಥ ಮಗ ಬೇರೆ ಯಾರು ಅಲ್ಲ, ಮಹಾಂತೇಶ್ ಬೀಳಿಗೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ನೋಡಿ, ಒಂದು ಸಾಧನೆಯ ಹಿಂದೆ ಎಷ್ಟು ಕಥೆ ಇರ್ತದೆ. ನಮ್ಮ ಮುರುಗಪ್ಪನ ದೇಸಾಯಿ, ಕಾಡಪ್ಪನ ದೇಸಾಯಿ ಅವರು ಬಂದಾರ ಕಡ್ಕೋಳದಿಂದ. ನೋಡ್ರಿ ಪುಣ್ಯಾತ್ಮರು, ನಿಮ್ಮ ಊರಾಗಿನ ಕಾರ್ಯಕ್ರಮ ನೋಡಬೇಕು. ಕುಂಬಾರ ಹಳ್ಳದೊಳಗೆ ಒಂದು ಬೆಳಕು ಮೂಡ್ಯದ. ಆ ಬೆಳಕು ನಮ್ಮಲ್ಲಿ ಕುಂಬಾರ ಹಳ್ಳದೊಳಗೆ ಮಾತ್ರ ಉಳಿಬಾರ್ದು ಅಂತೇಳಿ ಜಮಖಂಡಿ ತಾಲೂಕಿನೊಳಗಿರ್ತಕ್ಕಂಥ ನಮ್ಮ ಕಡಕೋಳ ಅಪಗೋಳದ ಶಾಖಾ ಮಠ ಇರತಕ್ಕಂಥ ಕಡಕೋಳದ ಶ್ರೇಷ್ಠ ಭಕ್ತರಾಗಿರ್ತಕ್ಕಂಥ ನಮ್ಮ ಕಾಡಪ್ಪನ ದೇಸಾಯಿ ಅವರು ಸಹಿತ ಬಂದಾರ. ಬಹಳಷ್ಟು ಜನ ಬರಾಕತ್ತಾರ. ಅಪಗೋಳ ಅದ್ಭುತವಾಗಿರೋ ಕಾರ್ಯಕ್ರಮ ನಡೆಸ್ಯಾರಂತ ತಾಯಿ, ನೆನಪಿಟ್ಕೊಳ್ಳಿ. ಇನ್ನು ಕುಂಬಾರ ಹಳ್ಳ ಹೆಂಗೆ ಫೇಮಸ್ ಆಗತ್ತಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಯಾವ ರೀತಿ ಐತಿ ಅಂತಂದ್ರೆ, ಒಂದು ಊರಿಗೆ ಕೊಳ್ಳಾಗ ಒಂದು ಟೆಥಸ್ಕೋಪ್ ಹಾಕೊಂಡು ಬಿಳಿ ಅಂಗಿ ಹಾಕೊಂಡು ಬರ್ತಿದ್ರು ಅಂದ್ರೆ ಆ ಊರಾಗ ಪೇಷಂಟ್ಗಳು ಇರ್ತಾರಂತ ತಿಳ್ಕೊಬೇಕು. ಡಾಕ್ಟರ್ಗಳು ಬಂದ್ರೆ ಪೇಷಂಟ್ ಇರ್ತಾವಲ್ಲೇವ? ಹ್ಞೂ ಅನ್ರಿ, ಮುಂದೆ ಕೂತಾವ. ಇನ್ನು ಕರಿ ಕೋಟ್ ಹಾಕೊಂಡು ಎದಿ ಮೇಲೆ ಒಂದು ಪೆನ್ ಹಾಕೊಂಡು ಬಾಂಧನಂದ್ರೆ ಏನು ತಿಳ್ಕೊಬೇಕು? ಆ ಊರಿನೊಳಗೆ ವ್ಯಾಜ್ಯಗಳಿರ್ತಾವ ಅಂತ ತಿಳ್ಕೊಳ್ಬೇಕು. ಬಿಳಿ ಅಂಗಿ ಹಾಕೊಂಡು ಕೆಳಗೊಂದು ಮ್ಯಾಲೊಂದು ಜುಬ್ಬ ಹಾಕೊಂಡು ಕೆಳಗೊಂದು ಅಂಗಿ ಹಾಕೊಂಡು ಉದ್ದುದ ಅಂಗಿ ಹಾಕೊಂಡು ಬರ್ತಾರೆ ನೋಡ್ರಿ. ಅವ್ರು ಬಂದ್ರೆ ತಿಳ್ಕೊಬೇಕು ಆ ಊರಾಗ ರಾಜಕೀಯ ಐತೆ ತಿಳ್ಕೊಬೇಕು. ನೆನಪಿಟ್ಟುಕೊಳ್ರಿ, ಕಾಕಿ ಕಲರ್ ಒಂದು ಬರ್ತದೆ ನೋಡಿ. ಕಾಕಿ ಕಲರ್ ಕೇಳಿಲ್ಲ. ಕಾಕಿ ಕಲರ್ ಗೊತ್ತೇನ? ಯಾರು ಹಾಕೋತಾರ ಅವನ? ಪೊಲೀಸ್. ಅವ್ರು ಬಂದ್ರೆ ತಿಳ್ಕೊಬೇಕು ಆ ಊರಾಗ ದನಿಗೈತಿ ತಿಳ್ಕೊಬೇಕು ತಾಯಿ. ಬಿಳಿ ಬಟ್ಟೆ ಹಾಕೊಂಡು ಬಂದ್ರೆ ಪೇಷಂಟ್ ಇರ್ತಾರ, ಕಪ್ಪು ಬಟ್ಟೆ ಹಾಕೊಂಡು ಬಂದ್ರೆ ವ್ಯಾಜ್ಯಗಳಿರ್ತಾವ ತಾಯಿ. ಲಕ್ಷ ಕೊಟ್ಟು ಕೇಳಬೇಕು.
ಕಾಕಿ ಕಲರ್ ಹಾಕೊಂಬಂದ್ರೆ ಆ ಊರಾಗ ಗದ್ದಲಿರ್ತಾವ ಅಂತ ತಿಳ್ಕೊಳ್ಬೇಕು. ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವ ಊರಿಗೆ ಇಂಥ ಕಾವಿ ಹೊತ್ತಿರ್ತಕ್ಕಂಥ ಸ್ವಾಮಿಗಳು ಬರ್ತಾರಲ್ಲ ಆ ಊರಾಗ ಸಂಸ್ಕಾರ ಐತೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದ. ಅಂದ್ರೆ ಇವತ್ತು ಅಪ್ಪಗಳು ಬಂದಾರಂದ್ರೆ ನಮ್ಮಲ್ಲಿ ಸಂಸ್ಕಾರ ಐತಿ, ನಮ್ಮಲ್ಲಿ ಆಚಾರ ಐತಿ. ಆ ಆಚಾರದ ಸಿರಿವಂತಿಕೆಯನ್ನು ಎತ್ತರಗೊಳಿಸಲಿಕ್ಕೆ ಪರಮ ಪೂಜ್ಯರ ಆಗಮನವಾಗಿದೆ ಅನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ಎಲ್ಲ ಹೇಳ್ತಾ, ಅಪ್ಪಗಳು ಬರುವಾಗ ಅವ್ರು ಹೇಳ್ತಿದ್ರು, ಬಹಳ ಎಲ್ಲರ ಕಡೆಯಿಂದ ಫೋನ್ ಬರ್ತಾ ಇದ್ವು, ಅಪ್ಪಗಳ ಕಾರ್ಯಕ್ರಮ ಬಹಳ ಚಲೋ ಆಗೈತಿ. ಯಾಕೆ ಹೇಳಕತ್ತಾನೆ ಕೇಳಿರಲಿ, ನಮ್ಮ ರಾಜು ಅಂತೇಳಿ ಬಂದಾರ ನೋಡ್ರಿ, ಉಪ್ಪಾರ್ ರಾಜು ಉಪ್ಪಾರ್ ಅವರು. ತಮ್ಮ ನೋಡಲ್ಲಿ ಅಣ್ಣ ನಿಂತಾನ, ಈ ಕಡೆ ಬಾರಪ್ಪ ಮುಂದೆ ಬನ್ನಿ. ಅವ್ರು ಏನು ಮಾಡಕತ್ತಾರಂದ್ರೆ ಬಹಳ ದೊಡ್ಡ ಕೆಲಸ ಮಾಡಕತ್ತಾರ. ಏನು ಕುಂಬಾರ ಹಳ್ಳದೊಳಗೆ ನಡೀತಾ ಇದೆಯಲ್ಲ ಕಾರ್ಯಕ್ರಮ, ಆ ಕಾರ್ಯಕ್ರಮ ಬರೀ ಕುಂಬಾರ ಹಳ್ಳದಾಗ ಉಳಿಬಾರ್ದು, ಆ ಕಾರ್ಯಕ್ರಮ ಇಡೀ ರಾಜ್ಯವನ್ನು ಮುಟ್ಟಬೇಕು. ಇಡೀ ರಾಜ್ಯ ಯಾಕಡೆ ತಿರುಗಿ ನೋಡಬೇಕು ಅಂತಂದ್ರೆ, ಹಿಂದಿನ ಕಾಲದೊಳಗೆ ಒಂದು ಮಾತಿತ್ತವ, ಏನು ಮಾತಿತ್ತು ಅಂತಂದ್ರೆ ಆಲ್ ರೋಡ್ ಲೀಡ್ಸ್ ಟು ದಿ ರೋಮ್ ಅಂತಿತ್ತು. ಹಿಂದಿನ ಕಾಲದೊಳಗೆ ಆಲ್ ರೋಡ್ ಲೀಡ್ಸ್ ಟು ದಿ ರೋಮ್ ಅಂತಿತ್ತು. 12ನೇ ಶತಮಾನದಾಗ ಅದು ಮಾತು ಬದಲಾತಂತ್ರಿ, ಆಲ್ ರೋಡ್ ಲೀಡ್ಸ್ ಟು ದಿ ಬಸವ ಕಲ್ಯಾಣ ಅಂತ ಮಾತು ಬಂತತ್ತ. ನೆನಪಿಟ್ಕೊಳ್ಳಿ, ಇವತ್ತು ಒಂದು ಮಾತು ಜಮಖಂಡ್ಯಾಗ ಮಾತಾಡಕತ್ತಾರ, ಸರ್ಕಲ್ದಾಗ ನಿಂತು ಏನು ಮಾತಾಡಕತ್ತಾರು ಅಂತಂದ್ರೆ ಆಲ್ ರೋಡ್ ಲೀಡ್ಸ್ ಟು ದಿ ಕುಂಬಾರ ಹಳ್ಳ ಅಂತ ಮಾತಾಡಕತ್ತಾರು ಅಂತಂದ್ರೆ ಈ ಮಣ್ಣಿನ ತಾಕತ್ತೆ ಅಂತದ್ದು. ಎಲ್ಲರೂ ಹಾದಿ ಎಲ್ಲಿ ಹೊಂಟಾವು ಅಂತಂದ್ರೆ ಕುಂಬಾರ ಹಳ್ಳಕ್ಕೆ ಬರಾಕತ್ತಾವು. ನೋಡ್ಬೇಕು ನಾಳೆ ಮತ್ತೆ ಅತಿಥಿಗಳು ಬರಾಕತ್ತಾರ. ಅದಕ್ಕಾಗಿ ನೀವು ವಿಚಾರ ಮಾಡ್ಬೇಕು ಏನಪ್ಪಾ ಅಂತಂದ್ರೆ, ಎಲ್ಲ ಊರಾನ ಅವ್ರು ನಮ್ಮ ಊರಿಗೆ ಪುರಾಣ ಕೇಳಕ್ಕೆ ಬರಾಕತ್ತಾರು ಅಂತಂದ್ರೆ ಇನ್ನು ಮನ್ಯಾಗ ಟಿವಿ ನೋಡ್ಕೊತ ಕೂತಿರ್ತಾರಲ್ರಿ. ಟಿವಿ ನೋಡೋರ್ದಾಗ ಘಾತ್ ಭಾಳ ಹಾ ತಗಲಾತ ನೋಡ್ರಿ. ಇದು ಟಿವಿ ನೋಡೇ ಬಂದತ್ತಿದು, ಪುರಾಣ ಟೈಮ್ಯಾಗಣ ಬಂದತ್ತಿದು. ಟಿವಿ ನೋಡ್ತಾರ ಗೊತ್ತೇನಿವ, ಮಾನ್ಯ ಒಂದು ಮುದಿ ಕುಂಟ್ಕೋತ ಹೊಂಟಿತ್ರಿ. ಹೆಂಗೆ ಹೊಂಟಿತ್ರಿ? ಕೊಂಟುಕೋತ. ಇದು ಚಂದ ಹೇಳ್ತೀರಿ, IAS ಅಂದ್ರೆ ಸುಮ್ಕೊಂಡಿರ್ತೀರಿ. ಕೊಂಟುಕೋತ ಹೊಂಟಿತ್ತು ಮುದುಕಿ, ಕೊಂಟುಕೋತ ಹೊಂಟಿತ್ತು. 8 ವರ್ಷದ ಹಿಂದಿನ ಕತ್ತೀವ. ನಿಂದ್ರು ಅನ್ನಿ ಮುದುಕಿಗೆ ಆದತ್ತು, ಹೋಗ ನೀನು ಹೆಣ ಎತ್ತಲ್ಲ, ನೀ ಯಾಕೆ ಅಡ್ಡ ಬಂದಿ ಎತ್ತು. ನನಗೆ ಅಂಜಿಕೆ ಬತ್ತೀವ. ಸೈಡ್ ಸರ್ದ್ ನಿತ್ತಿ ಮುದುಕಿ ಕುಂಡ್ಕೋತ ಹೋಗಿ, ಮುದುಕಿ ಇಟ್ಟಾಕ ಅವಸರ ಹೊಂಟದಿ, ಟೈಮಿನ 7 ಆಗಿಲ್ಲ ಅಂದೆ. ಮುದುಕಿ ಎತ್ತು, ನಿನ್ನ ಜೋಡಿ ಮಾತಾಡಕೋತಿಂದ್ರೆ 8 ಆಗ್ತೈತಿ, ನಿನ್ನ ಬಾಯಿ ಸುಮಾರು ಸರಿ ಅಂದಳೆ. ಅಯ್ಯೋ ಅಂದೆ ನಾವು, ಯಾಕರೆ ಇಟ್ಟು ಅವಸರ ಮಾಡಕತ್ತಿ ಅಂತಂದೆ ಮುದುಕಿಗೆ. ಮುದುಕೆತ್ತು, ತಮ್ಮ ಟೈಮ್ 7 ಆಗಲಾಕತ್ತೈತಿ, 8 ವರ್ಷದ ಹಿಂದಿನ ಕತ್ತೀವ. ಪುಟ್ಟ ಗೌರಿ ಧಾರಾವಾಹಿ ಹೊತ್ತದ ಅದಕ್ಕೆ ಹೊಂಟನಿ ಅಂದಳಾಕಿ. ಎಷ್ಟು ಖುಷಿ ನೋಡ್ರಿ ಧಾರಾವಾಹಿ ಅಂದ್ರ. ಪುಟ್ಟ ಗೌರಿಯ ಮದುವೆ, ಆಕೆದ ಮದುವೆನೂ ಆಗಲಿಲ್ಲ, ಆಕೆ ಹಡಿಲಿಲ್ಲ. ಅದನ್ನು ನೋಡುದು ನೀವು ಬಿಡಲಿಲ್ಲ. ಲಕ್ಷ ಕೊಟ್ಟು ಕೇಳಬೇಕು. ಮನುಷ್ಯರು ಟಿವಿ ನಮ್ಮ ಪ್ರಪಂಚ ಅಂತ ತಿಳ್ಕೊಂಡಾರ ತಾಯಿ. ನೆನಪಿಟ್ಕೊಳ್ಬೇಕು, ಅಪ್ಪಗಳು ಎಲ್ಲ ಕಡೆ ಹೋದಲ್ಲಿ ಒಂದು ಮಾತು ಹೇಳ್ತಾರೆ. ಇವತ್ತು ದೂರದರ್ಶನ ನೀವು ಟಿವಿ ಒಳಗೆ ನೋಡ್ತಿರಲ್ಲ, ಟಿವಿ ಏನು ಮಾಡ್ತೈತಿ ಅಂತಂದ್ರೆ, ಒಂದಿದ್ದ ಮನೆಯನ್ನ 3 ಬಾಕಲು ಮಾಡ್ತದ. ಮನೆಯೊಂದು ಬಾಗಿಲು ಅಡತಾವು, ಚೌಕೋಟ್ ಅಡತಾವು. ಮನೆಯೊಂದು 3 ಬಾಗಿಲು ಮಾಡ್ತಾವ ಟಿವಿ. ಮನೆ ಒಳಗೆ ಜಗಳ ಹಚ್ತಾವ. ಲಕ್ಷ ಕೊಟ್ಟು ಕೇಳ್ರಿ. ಅತ್ತಿನ ಕಂಡ್ರ ಸೊಸಿಗಾಗ್ಲಾರ್ದಂಗೆ ಮಾಡ್ತಾವ, ಸೊಸಿನ ಕಂಡ್ರ ಅತ್ತಿಗಾಗ್ಲಾರ್ದಂಗೆ ಮಾಡ್ತಾವ. ನೀವು ಅದನ್ನು ನೋಡ್ತಿರ್ತೀರಿ. ಆಕೆ ಅತ್ತಿದ್ದಕ್ಕೆ ಸೊಸಿಗೆ ವಿಷ ಹಾಕ್ತಿರ್ತಾಳೆ. ಟಿಡಿನ್ 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 ಟಿಡಿನ್. ಏನು ತಂದು ವಿಷ ಹಾಕಬೇಕಾಗಿರ್ತಾಳು. ಮುಂದಿನ ಸಂಚಿಕೆಯಲ್ಲಿ ನೋಡಿ. ಮುಂದಿನ ಸಂಚಿಕೆ, ಆ ಸಂಚಿಕೆ ಬರ್ಕೊಡ್ದು ಮತ್ತೆ ನೀವು ಮಾತಾಕೆ ಮಾತು ತೊಗೊಂಡು ಬರ್ಬೇಕು. ಮಾಡಿ ಡೆಬ್ಬ್ಯಾಗಿಂದ ಟಿಡಿನ್ 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 ಟಿಡಿನ್. ಅದು ವಿಷ ಹಾಕಿರಂಗಿಲ್ಲ, ಅದು ಸತ್ತಿರಂಗಿಲ್ಲ. 3 ವರ್ಷ ತನಕ ಇದನ್ನ ವಿಷ ಹಾಕೋದು ನೋಡ್ತೀರಿ ನೀವು. ಬೇರೆ ನೋಡಂಗೆ ಅನ್ಸಂಗಿಲ್ಲ ನೀವು. ಪುರಾಣ ಪ್ರವಚನಕ್ಕೆ ಬರ್ಬೇಕು. ಲಕ್ಷ ಕೊಟ್ಟು ಕೇಳ್ರಿ. ಅಪ್ಪಗಳು ಅದನ್ನ ಹೇಳಕತ್ತಾರ. ದೂರದರ್ಶನ ಏನು ಮಾಡ್ತದೆ ಅಂತಂದ್ರೆ, ಮನೆಯೊಂದು 3 ಬಾಗಿಲು ಮಾಡ್ತದೆ. ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ, ನಮ್ಮ ಬಾಳಿನ ಬೆಳಕಾಗಿರ್ತಕ್ಕಂಥ ಪೂಜ್ಯ ಆನಂದ ದೇವರು ಬಂದಿರತಕ್ಕಂಥ ಪುಣ್ಯದ ಕಾಲದೊಳಗೆ ದೂರದರ್ಶನ 3 ಬಾಗಿಲು ಮಾಡಿದ್ರೆ, ಪರಮ ಪೂಜ್ಯರ ಪಾದದ ದರ್ಶನ, ಧರ್ಮ ದರ್ಶನ 3 ಬಾಗಿಲನ್ನ 1 ಮಾಡ್ತದೆ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ಪುರಾಣ ಕೀರ್ತನ ಕೇಳುವ ನನ್ನ ಹಾಡ ಕೇಳ್ಕೊತ ಒಂದ್ಸರ್ತಿ ಕುಣದ ಬಂದುಬಿಟ್ಟಿರ್ತಾರೆ ಅವರು. ಕೊಡ್ರಿ ಸುಮ್ ಕೊಡ್ಬೇಕು. ಯಾಕಂತಂದ್ರೆ ಸಂಸ್ಕಾರ ಬಹಳ ದೊಡ್ಡದು. ಅವ್ರು ಹೇಳ್ತಿದ್ರು, ನಮ್ಮ ಮಕ್ಕಳು ಇವತ್ತು ಏನು ಕಲಿಬೇಕಾಗೈತಿ ಅದನ್ನು ಕಲಿತಿಲ್ಲ ತಾಯಿ. ನಮ್ಮ ಮಕ್ಕಳು ಏನು ಕಲಿಯಾಕತ್ತಾವ ಗೊತ್ತೇನ್ರಿ? ತಂದೆ ತಾಯಿಗಳು ಊಟಕ್ಕೆ ಕೊಳ್ತಿರ್ತಕ್ಕಂಥ ಕಾಲದೊಳಗೆ ಒಂದು ಚರಿಗೆ ನೀರು ತಂದು ಕೊಡುವ ಸಂಸ್ಕಾರ ಸಹಿತ ನಮ್ಮ ಮಕ್ಕಳೊಳಗೆ ಇವತ್ತು ಬರ್ತಿಲ್ಲ. ನೆನಪಿಟ್ಟುಕೊಳ್ಬೇಕು. ಅವ್ರ ಬಾಯಿ ಒಳಗೆ ಏನದವ್ರಿ?
ಬರೀ ಸಿನಿಮಾ, ಬರೀ ಜನಪದ. ಅಪ್ಪಗಳು ಹೇಳ್ತಿದ್ರು ನಿನ್ನೆ, ಏಯ್ ನಮಗೆಲ್ಲ ಮಕ್ಕಳಿಗೆ ಎಂಥ ಸಂಸ್ಕಾರ ಬಿದ್ದತಿ ಅಂತಂದ್ರೆ ಹೊಡಿಮಗ ಅನ್ನೋ ಸಂಸ್ಕೃತಿ ನಮ್ಮ ಮಕ್ಕಳೊಳಗೆ ಬಂದದ ತಾಯಿ. ಅಲ್ಲಿ ಹೊಡಿಮಗ, ಇಲ್ಲಿ ಹೊಡಿಮಗ, ಎಲ್ಲಿ ಹೊಡಿದು ಏನು ತಮ್ಮ ಲಕ್ಷ ಕೊಟ್ಟು ಕೇಳಬೇಕು. ಹೊಡಿಮಗ ಅನ್ನತಕ್ಕಂಥ ಸಂಸ್ಕೃತಿ ನಮ್ಮದಲ್ಲ. ನಮ್ಮ ಸಂಸ್ಕೃತಿ ಏನೈತಿ ಅಂತಂದ್ರೆ ಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರ ಬಬಲಾದಿ ಸದಾಶಿವಪ್ಪನ ಪಾದ ಹಿಡಿಮಗ ಅನ್ನತಕ್ಕಂಥ ಮಕ್ಕಳು ನಮ್ಮಲ್ಲಿ ಹುಟ್ಟಬೇಕಾಗ್ಯಾರ. ಗುರುವಿನ ಪಾದ ಹಿಡಿಯೋರು, ಸದ್ಗುರುವಿನ ಪಾದ ಹಿಡಿಬೇಕಾಗ್ಯದ. ಮಕ್ಕಳೇ ಕೇಳಿಲ್ಲಿ, ಗುರುವಿನ ಪಾದ ಹಿಡಿಬೇಕು. ಅದಕ್ಕಾಗಿ ನಾಳೆಯಿಂದ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅಜ್ಜೋರು ಸಮಯ 6:30 ಗಂಟೆಗೆ ಪರಮ ಪೂಜ್ಯರು ನಿಮ್ಮ ಓಣಿಗೆ ಬರ್ತಾರೆ. ಇಲ್ಲಿ ಪಾದಗಟ್ಟಿ ತಕಂದು ನಿನ್ನ ಹೇಳ್ಯಾರ. ಹಾಂ, ಎಲ್ಲರ ಮನೆಗೆ ಬರ್ತಾರೆವ. ನಿನ್ನೆ ಮಾರ್ಗ ಹೇಳ್ಯಾರಲ್ರಿ ನಿಮಗೆ. ಹಾರ ತಂದು ನಮ್ಮ ಹಾಕೊಂಡಿರ್ತಾವೆ ಬಾಯ. ಅಪ್ಪಗಳು ಬರ್ತಾರೆ ನಿಮ್ಮ ಓಣಿಗೆ ಜೋಳಿಗೆ ಹಿಡ್ಕೊಂಡು. ನಿಮ್ಮ ಓಣಿಗೆ ಬರ್ತಾರಂದ ಬಳಿಕ ನೀವು ತಲೆಯಾಗ ಲಕ್ಷ ಕೊಟ್ಟು ಕೇಳ್ರಿ. ಅಪ್ಪಗಳು ಬಂದು ಹೋಗ್ತಾರು. ಸುಮ್ಮ ನಾವು ಮನ್ಯಾಗ ಬಾಗಿಲು ಬಂದು, ಭಾರತ್ ಬಂದ್, ಬಸ್ ಬಂದ್, ಹೆಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಬಾಗಿಲನ್ನು ತೆಗೀರಿ. ಯಾಕಂತಂದ್ರೆ, ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಹಿಂದೊಂದು ಕಾಲದೊಳಗೆ ಅತನಿಯ ಮುರುಗೇಂದ್ರ ಶಿವಿಗಳು ಭಕ್ತರ ಮನೆಗೆ ಹೋದಾಗ ಬಾಗಲ ಹಿಕ್ಕೊಂಡಿದ್ರು. ಅದಾದ ನಂತರ ವಾಪಸ್ ಅವ್ರ ಜೀವನದೊಳಗೆ ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗ್ಲಿಲ್ಲ. ಹಾನಗಲ್ ಇದನ್ನು ಅತನಿ ಶಿವಿಗಳು. ಅದಕ್ಕಾಗಿ ಲಕ್ಷ ಕೊಟ್ಟು ಕೇಳ್ರಿ, ಬಾಗಲ ತೆಗೀರಿ, ಮನೆ ಮುಂದಷ್ಟು ರಂಗೋಲಿ ಹಾಕ್ರಿ. ನಿಮ್ಮ ಓನ್ಯಾಗ ಏನು ಪ್ರವೇಶ ಆಗ್ತಿರ್ತಲ್ಲ ಎಲ್ಲರ ಮನೆಯವರು ಆರತಿ ತೊಗೊಂಡು ಬರ್ರಿ. ಆರತಿ ಅಂದ್ರೆ ಅದು ಶುಭ ಸಂಕೇತಿವ. ಆರತಿ ತೊಗೊಂಡು ಬರ್ರಿ. ಅಪ್ಪಗಳು ಪಾದಕ್ಕೆ ನೀರು ಹಾಕ್ರಿ. ನಿಮ್ಮ ಮನ್ಯಾಗ ಕರ್ಕೋರಿ, ಜಗಲಿ ತೋರಿಸ್ರಿ. ಜಗಲಿ ಮೇಲೆ ಆಶೀರ್ವಾದ ಮಾಡ್ತಾರೋ. ಎಲ್ಲಿರಪ್ಪ ಭಾಳ ತ್ರಾಸ ಐತಿ ಅಂತಂದವರು ನಿಮ್ಮ ತ್ರಾಸ ಅಪ್ಪಗಳಿಗೆ ಹೇಳ್ರಿ, ಆಶೀರ್ವಾದ ಮಾಡ್ತಾರೆ. ಅಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಅವ್ರ ಶಕ್ತಿ ಬಹಳ ದೊಡ್ಡದೈತಿ ರೀ. ಅವ್ರ ಶಕ್ತಿ ಬಹಳ ದೊಡ್ಡದದ. ಆ ಕೆಲಸವನ್ನು ಮಾಡಿರಿ. ಲಕ್ಷ ಕೊಟ್ಟು ಕೇಳ್ರಿ. ಮತ್ತು ಇನ್ನು ಭಾಳ ಮಂದಿ ಕೇಳಾಕತ್ತೀರಿ. ನಾನು ಇವತ್ತು ಇಬ್ಬರು ಹೆಣ್ಮಕ್ಳು ಕೇಳಿದ್ರಿ ನಾನು ಮುಂಜಾನೆ. ಏನು ಕೇಳಿರಿ ಗೊತ್ತೇ? ಅಲ್ಲ ಅಪ್ಪಗಳು ಬರಾಕತ್ತಾರ್ರಿ, ನಮ್ಮ ಮನ್ಯಾಗ ಚಟ ಮಾಡವ್ರು ಇಲ್ರಿ, ಮತ್ತು ಹೆಂಗೆ ಮಾಡೋದು ಅಂತ ಕೇಳಿದ್ರು ಕೆಲವು ಮಂದಿ. ಹೌದಲ್ಲ, ಮತ್ತು ಅಪ್ಪಗಳು ಜೋಳಿಗೆ ತೊಗೊಂಡು ಬರಾಕತ್ತಾರು. ಜೋಳಿಗೆ ತೊಗೊಂಡು ಬರಾಕತ್ತಾರ ಅಂದ್ರೆ ನಮ್ಮ ಮನ್ಯಾಗ ಚಟ ಮಾಡೋರಿಲ್ಲ ಅಂತಂದು ಚಿಗವ್ ಕೇಳಿದ್ರು. ನಿಮ್ಮ ಮನ್ಯಾಗ ಚಟ ಮಾಡೋರಿಲ್ಲ ಅಂದ್ರೆ ನಡೀತದೆ. ಚಟ ಮಾಡೋರಿದ್ರೆ ಏನು ಮಾಡಬೇಕು ಅಂತಂದ್ರೆ ಜೋಳಿಗೆ ಒಳಗೆ ಕೈ ಹಾಕಿ ಪ್ರಮಾಣ ಮಾಡಬೇಕು. ಏನು ಪ್ರಮಾಣ ಮಾಡಬೇಕು ಅಂತಂದ್ರೆ, ಇನ್ನು ಮುಂದೆ ಆ ಚಟ ನಾ ಮಾಡಂಗಿಲ್ಲ, ನಾ ಕುಡಿಯೋದಿಲ್ಲ, ನಾ ತಿನ್ನೋದಿಲ್ಲ. ಯಾಕೆ ಕುಡಿಯಂಗಿಲ್ಲ, ಯಾಕೆ ತಿನ್ನಂಗಿಲ್ಲ ಅಂತಂದ್ರೆ ನನ್ನ ಹೆಂಡ್ರು ಮಕ್ಕಳು ಚಲೋ ಇರಬೇಕಾಗೈತಿ, ನನ್ನ ಊರು ಚಲೋ ಇರಬೇಕಾಗೈತಿ. ಅದಕ್ಕೋಸ್ಕರ ನಾ ಎಲ್ಲ ತ್ಯಾಗ ಗುರುವಿನ ಪಾದಕ್ಕೆ ಹಾಕ್ತೀನಿ ಅನ್ನೋರು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಾವು ಏನು ಚಿಗವ್ ಕೇಳಿದ್ರೆ ನಮ್ಮಲ್ಲಿ ನಾವು ಹೆಂಗೆ ಗುರುವಿನ ಜೋಳಿಗೆಗೆ ಏನು ಮುಟ್ಟಿಸ್ಬೇಕು ಅಂತ ಕೇಳಿದ್ರು. ಗುರುವಿನ ಜೋಳಿಗೆಗೆ ಏನು ಮುಟ್ಟಿಸ್ಬೇಕು ಅದು ನಿಮಗೆ ಬಿಟ್ಟು ಕೊಟ್ಟಿದ್ರಿ. ಅಂದ್ರೆ ಅಪ್ಪಗಳು ಎಲ್ಲ ತ್ಯಾಗ ಮಾಡಿ ಬಂದು ನಿಂತಾರೆ. ಅವ್ರು ಅಪ್ಪಗಳು ಯಾವುದೂ ಬಯಕೆಯಿಂದ ಬಂದಿಲ್ಲ. ಧರ್ಮದ ಜೋಳಿ ನಮ್ಮ ಮನೆಗೆ ಬಂದತಿ ಅಂತಂದ ಬಳಿಕ ನಿಮ್ಮ ಒಂದು ಅವಗಾಹನೆಗೆ ಆ ವಿಷಯ ಬಿಟ್ಟದು ಅನ್ನತಕ್ಕಂಥ ಮಾತನ್ನು ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ಭಕ್ತಿಯಿಂದ ತಿಳಿಯಪಡಿಸ್ತಾ, ಯಾಕೆ ಜೋಳಿಗೆ ತಾಕತ್ ಎಂಥದೈತಿ ಅಂದ್ರೆ, ತಮ್ಮ ಕೇಳಿಲ್ಲಿ, ಸಂಗಣ ಬಸವ ಎಲ್ಲಪ್ಪ ನೋಡಿಲ್ಲ ಏನಂತಂದ್ರೆ ಜೋಳಿಗೆ ತಾಕತ್ ಏನೈತಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲ. ಹಿಂದೆ ಹಾನಗಲ್ಲದ ಗುರು ಕುಮಾರ ಶಿವಿಗಳು ಶಿವಯೋಗ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಹೆಗಲಿಗೆ ಜೋಳಿಗೆ ಹಾಕ್ಕೊಂಡು ಊರು ಕೇರಿ ಪ್ರಾಂತ್ಯಗಳನ್ನು ತಿರುಗ್ತಿದ್ರು. ತಿರುಗೋ ಕಾಲಕ್ಕೆ ಯಾರೋ 16,000 ರೂಪಾಯಿ ತಂದು ಅಜ್ಜನ ಜೋಳಿಗೆ ಹಾಕಿದ್ರು, ಯಾರೋ ₹1,00,000 ತಂದು ಅಜ್ಜನ ಜೋಳಿಗೆ ಹಾಕಿದ್ರಿವಾ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಎಲ್ಲರೂ ತಂದು ಜೋಳಿಗೆಗೆ ರೊಕ್ಕ ಹಾಕಾಕತ್ತಾರ. ರೊಕ್ಕ ಹಾಕೋ ಕಾಲಕ್ಕೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುದುಕಿ, ಹಣ್ಣು ಮುದುಕಿ, ಇನ್ನೇನು ಯಮನ ಪಾದ ಸೇರ್ಬೇಕಾಗಿರ್ತಕ್ಕಂಥ ಮುದುಕಿ ಅಪ್ಪಗಳ ಜೋಳಿಗೆ ಒಳಗೆ ಬಂದು ₹1 ಹಾಕ್ತಾಳಂತ ನೋಡ್ರಿ. ₹1 ಹಾಕಿ ಅಪ್ಪಗಳಿಗೆ, ಯಪ್ಪ ನಾ ಬಡಿವೇದಿನಪ್ಪ, ಇದನ್ನ ಪಾದಕ್ಕೆ ಮುಡಿತು ನೋಡು ಅಂತಾಳ. ನಾ ಬಡವೇದಿನಪ್ಪ ನಿನ್ನ ಪಾದಕ್ಕೆ ಮುಡಿತು ಅಂತೇಳಿ ಮುದುಕಿ ಹೇಳಿದಾಗ ಹಾನಗಲ್ಲದ ಗುರು ಕುಮಾರ ಶಿವಿಗಳೊಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ. ಅಲ್ಲವಾ, ಕೋಟಿ ಕೊಟ್ಟವರೊಂದೇ, ಲಕ್ಷ ಕೊಟ್ಟವರೊಂದೇ, 1000 ಕೊಟ್ಟವರೊಂದೇ, ಕೋಟಿ ಕೊಟ್ಟವರೊಳಗೂ ನಿನ್ನ ₹1 ಅಷ್ಟು ಆನಂದ ಸಿಗಂಗಿಲ್ಲವ, ನಿನ್ನ ₹1 ಅದು ಲೆಕ್ಕಕ್ಕೆ ಸಿಗಂಗಿಲ್ಲವ, ನಿನಗೆ ಬಹಳ ಪುಣ್ಯ ಹತ್ತದೆ ಅನ್ನತಕ್ಕಂಥ ಮಾತನ್ನು ಹಾನಗಲ್ಲದ ಗುರು ಕುಮಾರ ಶಿವಿಗಳು ಹೇಳಿದ್ರಂತ. ಧರ್ಮದ ಜೋಳಿಗೆ, ಗುರುವಿನ ಜೋಳಿಗೆ, ನಾವೆಲ್ಲರೂ ಸಹಿತ ಜೋಳಿಗೆಯನ್ನು ಆ ದರ್ಶನ ಮಾಡಿರಿ, ಜೋಳಿಗೆಗೆ ನಮಸ್ಕಾರ ಮಾಡಿರಿ. ಯಾಕಂತಂದ್ರೆ ಅವ್ರ ಅಪ್ಪಗಳು ಭಾಳ ಪೂಜೆಯನ್ನು ಮುಗಿಸ್ಕೊಂಡು
ಪ್ರಸಾದವನ್ನು ಮಾಡಲಾರ್ದೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ನೆನಪಿಟ್ಕೊಳ್ರಿ. ಮುಂಜಾನೆ ಪೂಜೆಯನ್ನು ಮುಗಿಸ್ಕೊಂಡು ತಮ್ಮೆಲ್ಲರ ಮನೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಪೂಜ್ಯರನ್ನು ಭಕ್ತಿಯಿಂದ ಸ್ವಾಗತ ಮಾಡಿಕೊಡ್ರಿ. ಆರತಿಯನ್ನು ತೆಗೆದುಕೊಂಡು ಬಂದು ಅಪ್ಪಗಳಿಗೆ ಪಾದಪೂಜೆ ಮಾಡೋರು ಪಾದಪೂಜೆ ಮಾಡಿರಿ. ಇಲ್ಲರಪ್ಪ ನಮ್ಮಲ್ಲಿ ಅನುಕೂಲ ಇಲ್ಲ ಅಂತಂದ್ರೆ ಸಹಿತ ನಿಮ್ಮ ಮನೆಯೊಳಗೆ ಪಾದ ಹಾಕ್ಸ್ರಿ. ಯಾಕಂತಂದ್ರೆ ಕೆಲವು ನಮಗೆ ಇನ್ನೊಬ್ಬರು ಈ ಊರಾಗಿನವರು ಇಸ್ಲಾಂ ಧರ್ಮದವ್ರು ಫೋನ್ ಮಾಡಿದ್ರಿ, ನಾವು ಅಪ್ಪಗಳನ್ನ ಒಳಗೆ ಕರ್ಕೋಬೇಕಂತ ಮಾಡೀವ್ರಿ, ಹೆಂಗೆ ನಡೀತೈತೇನು ಅಪ್ಪಗಳು ನಮ್ಮ ಮನೆಗೆ ಬರ್ತಾರೇನೋ ಅಂತ ಕೇಳಿದ್ರು. ಒಬ್ಬರು ಫೋನ್ ಮಾಡಿದ್ರಿ ಇವತ್ತು ನಮಗೆ, ಶಾಸ್ತ್ರಿಗಳು ಹೆಂಗೆ ನಡೀತೈತೇನಂತ ಕೇಳಿದರು. ನಾವು ಅವ್ರಿಗೆ ಒಂದೇ ಮಾತು ಹೇಳಿದೆ, ನಮ್ಮ ಆನಂದ ದೇವರು ಅದಾರಲ್ಲ, ಆ ಆನಂದ ದೇವರು ಸಾಮಾನ್ಯ ಅಲ್ಲ. ಅವ್ರು ಹೆಂಗೆ ಅದಾರು ಅಂತಂದ್ರೆ, ನೀವು ಯಾರ ಭಕ್ತಿಯಿಂದ ಬಾಗಲ ತೆಗಿತೀರಲ್ಲ, ನಿಮ್ಮ ಎಲ್ಲರ ಮನೆಯೊಳಗೆ ಪಾದ ಇಡ್ತಕ್ಕಂಥ ಪರಮ ಪೂಜ್ಯರದಾರ. ಅವರಿಗೆ ಜಾತಿ ಇಲ್ಲ, ಅವರಿಗೆ ಧರ್ಮ ಇಲ್ಲ, ವಿಶ್ವ ಮಾನವ ಸ್ವರೂಪದೊಳಗೆ ಬಂದವರು ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ತಿಳಿಯಪಡಿಸ್ತಾ, ಈಗ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಿರೂಪಕರು ನೆರವೇರಿಸಿಕೊಡ್ತಾ ಇದ್ದಾರೆ. ಪರಮ ಪೂಜ್ಯರನ್ನು ಸ್ವಾಗತ ಮಾಡೋದಾಗಿರಬಹುದು. ಅದೇ ರೀತಿ ನಿನ್ನೆ ದಿವಸನೂ ಸಹಿತ ಸದ್ಭಕ್ತರೊಬ್ಬರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ.